ಗುರು ನಮ್ಮ ಆರ್ ಸಿ ಬಿಗೆ ಇವತ್ತು ಗೇಮ್ ಡೇ ಅಂತ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಆರ್ ಸಿ ಬಿ ಅವರು ರಾಯಪುರ್ ಸ್ಟೇಡಿಯಂ ಅಲ್ಲಿ ಆಡ್ತಿದ್ದಾರೆ. ನಮ್ಮ ಆರ್ ಸಿ ಬಿಗೆ ಎರಡನೇ ಹೋಮ್ ಗ್ರೌಂಡ್ ಆಗಿದೆ ರಾಯಪುರ್ ಸ್ಟೇಡಿಯಂ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ನಮ್ಮ ಆರ್ ಸಿ ಬಿ ಅವರು ಎರಡು ಮ್ಯಾಚ್ ಇಲ್ಲೇ ಆಡಬೇಕಾಗುತ್ತೆ. ಅದಕ್ಕೆ ಇದು ಆರ್ ಸಿ ಬಿ ಹೋಮ್ ಗ್ರೌಂಡ್ ಆಗುತ್ತೆ ಅಂತ ಹೇಳ್ಬೋದು. ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಡೀತಿದೆ ರಾಯಪುರಲ್ಲಿ. ಮತ್ತೆ ಏನಾಗುತ್ತೆ ಮತ್ತೆ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಮತ್ತೆ ನೋಡ್ಕೊಬೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಗುರು ಮುಂಬೈ ಇಂಡಿಯನ್ಸ್ ಅವ್ರಿಗಂತೂ ಈ ಸೀಸನ್ ಆಲೆ ಅವರು ಔಟ್ ಆಫ್ ದಿ ಟೂರ್ನಮೆಂಟ್ ಆಗಿದ್ದಾರೆ. ನಮ್ಮ ಆರ್ ಸಿ ಬಿಗೆ ಸಖತ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿಗೆ ಉಳಿದಿರೋಂಥ 4 ಮ್ಯಾಚಲ್ಲಿ ಅಟ್ಲೀಸ್ಟ್ ನಾವು ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ 3ಕ್ಕೆ 3 ಗೆಲ್ಲಬೇಕು, ನಾವು ಟಾಪಲ್ಲಿ ಫಿನಿಶ್ ಮಾಡಬೇಕು ಅಂತ ಹೇಳೋದಾದ್ರೆ. ಯಾಕಂತಂದ್ರೆ ಎಲ್ಲರೂ ಕೂಡ ಆಲೆ 14 ಪಾಯಿಂಟಲ್ಲಿ ಗುಜರಾತ್ ಟೈಟನ್ಸ್ ಅವರು ಟೇಬಲ್ ಟಾಪಲ್ಲಿ ಕೂತಿದ್ದಾರೆ. ನಮ್ಮ ಆರ್ ಸಿ ಬಿ ಅವರು 12 ಪಾಯಿಂಟ್ ಕೂತಿದ್ದಾರೆ. ಬೆಸ್ಟ್ ನೆಟ್ ರನ್ ರೇಟ್ ಇದರ ಕಾರಣದಿಂದ ನಮ್ಮ ಆರ್ ಸಿ ಬಿ ಅವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಮ್ಮ ಆರ್ ಸಿ ಬಿ ಅವರು ಉಳಿದಿರೋಂಥ 4 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ದರೆ ಆಲ್ಮೋಸ್ಟ್ ಟಾಪ್ 2 ಸ್ಥಾನದಲ್ಲಿ ನಾವು ಫಿನಿಶ್ ಮಾಡ್ಬೋದು ಅಂತ ಹೇಳ್ಬೋದು. ಅದು ಬಿಟ್ಟರೆ ನಮ್ಮ ಆರ್ ಸಿ ಬಿಗೆ ಸಖತ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆರ್ ಸಿ ಬಿ ಅವರಲ್ಲಿ ಚೆನ್ನಾಗಿ ಎಂತೇ ಒಂದು ವಸ್ತು ಸಿಚುವೇಶನ್ ಇದ್ರೂ ಕೂಡ ಮತ್ತೆ ಕಮ್ ಬ್ಯಾಕ್ ಮಾಡಿ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ಗಳಿಗಿದೆ ಮತ್ತು ಬೌಲರ್ಸ್ಗಳಿಗೂ ಇದೆ ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ಏನಪ್ಪ ಸಖತ್ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ವಿಲ್ಸಾಲ್ಟ್ ಅವರು ಇಂಡಿಯಾ ಕಾರಣ ಇವತ್ತಿನ ಮ್ಯಾಚ್ ಕೂಡ ಜೇಕಬ್ ಬೆತಲೇರೆ ಆಡ್ತಾರೆ ಮತ್ತೆ ರೊಮಾರಿ ಶೆಫರ್ಡ್ನ ಕುಣಿಸಲ್ಲ. ಯಾಕಂದ್ರೆ ಒಳ್ಳೆ ನಮಗೆ ಬ್ಯಾಕಪ್ನ ತಗೊಂಡ್ಬರ್ತಾರೆ ಮತ್ತೆ ಬ್ಯಾಟಿಂಗ್ ಡೆಪ್ತ್ ಕೂಡ ಇನ್ಕ್ರೀಸ್ ಮಾಡ್ತಾರೆ. 6-7 ಸ್ಥಾನದಲ್ಲಿ ಬಂದ್ಬಿಟ್ಟು ರೊಮಾರಿ ಶೆಫರ್ಡ್ ಅವರು ಸಖತ್ತಾಗಿ ಬೆಂಕಿಯಾಗಿ ಬ್ಯಾಟಿಂಗ್ ಮಾಡುವಂಥ ಪ್ಲೇಯರು ರೊಮಾರಿ ಶೆಫರ್ಡ್ ಅವರು. ಲಾಸ್ಟ್ ಮ್ಯಾಚು ಸಿಗಲಿಲ್ಲ ಏನೋ, ಆದರೂ ಕೂಡ ಅವ್ರು ಬೌಲಿಂಗಲ್ಲಿ ಸಡನ್ನಾಗಿ ಬೌಲಿಂಗ್ ತರೋದಕ್ಕಿಂತ ಒಂದು ವಿಕೆಟ್ ಬಿದ್ದಿದ ತಕ್ಷಣ ಅವ್ರಿಗೆ ಒಂದು ಓವರ್ ಕೊಟ್ಟರೆ ಚೆನ್ನಾಗಿ ಕಂಟ್ರೋಲ್ ಮಾಡುವಂಥ ಕೇಪಬಿಲಿಟಿ ಇರೋದು ರೊಮಾರಿ ಶೆಫರ್ಡ್ ಅವ್ರಿಗೆ ಅಂತಲೇ ಹೇಳ್ತೀನಿ. ಇವತ್ತು ನಮ್ಮ ಆರ್ ಸಿ ಬಿ ಅವರಿಗೆ ಫಸ್ಟು ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲೇ ಸ್ವಲ್ಪ ರನ್ಸ್ ಬರಬೇಕಾಗುತ್ತೆ. ವಿರಾಟ್ ಕೊಹ್ಲಿ ಹಾಗೂ ಜೇಕಬ್ ಬೆಥೆಲ್ ಇವರು ಚೆನ್ನಾಗಿ ಆಡ್ತಾರೆ ಅಂತ ಅನಿಸ್ತಿದೆ. ಮತ್ತು ನಂಬರ್ 3 ಮತ್ತು ದೇವದತ್ ಪಡಿಕ್ಕಲ್ ಅವರು ಆ್ಯಸ್ ಯೂಶುವಲ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಮತ್ತು ನಮ್ಮ ಕ್ಯಾಪ್ಟನ್ ರಜತ್ ಪಡಿದಾರ್ ಅಂತ ಸಖತ್ತಾಗಿ ಆಡ್ತಾರೆ. ಮೇಜರ್ ಇಲ್ಲಿ ಕನ್ಸರ್ನ್ ಆಗಿರೋದು ನಮ್ಮ ಆರ್ ಸಿ ಬಿಗೆ ಜಿತೇಶ್ ಶರ್ಮಾ ಅಂತ ಹೇಳ್ಬೋದು. ಆಡಿರೋಂಥ 10 ಇನ್ನಿಂಗ್ಸ್ಗಳಲ್ಲೂ ಕೂಡ ಒಂದು ಕೂಡ ಮೀನಿಂಗ್ಫುಲ್ ಇನ್ನಿಂಗ್ಸ್ ಬಂದೇ ಇಲ್ಲ ಅಂತ ಹೇಳೋದು. ಸಖತ್ ವರ್ಷಾಗಿ ಆಗ್ತಿದೆ ಈ ಸೀಸನ್ ಅವ್ರಿಗೆ. ಹೌದು, ಲಾಸ್ಟ್ ಸೀಸನ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಆರ್ ಸಿ ಬಿ ಅವರು ಅವ್ರನ್ನ ಬ್ಯಾಕ್ ಮಾಡ್ತಾ ಇದ್ದಾರೆ, ಬ್ಯಾಕ್ ಮಾಡೇ ಮಾಡ್ತಾರೆ ಈ ಸೀಸನ್ ಪೂರ್ತಿ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಸಖತ್ತಾಗಿ ಆಡುವಂಥ ಪ್ಲೇಯರು ಲಾಸ್ಟ್ ಸೀಸನ್ನು ಚೆನ್ನಾಗಿ ಆಡಿ ನಮ್ಮ ಆರ್ ಸಿ ಬಿನ ಕ್ವಾಲಿಫೈರ್ ಒಂದು ಕರ್ಬೋದಂಥ ಪ್ಲೇಯರೇ ಜಿತೇಶ್ ಶರ್ಮಾ ಅವರು. ಇದೇ ಮುಂಬೈ ಇಂಡಿಯನ್ಸ್ ಮೇಲೆ ಸಖತ್ತಾಗಿ ಆಡಿರ್ತಾರೆ. ಟ್ರೆಂಟ್ ಬೋಲ್ಟ್ ಕಡೆ ಬಿಹೈಂಡ್ ದ ವಿಕೆಟ್ ಸಖತ್ತಾಗಿ ಬ್ಯಾಟಿಂಗ್ ಆಡಿರೋಂಥ ಪ್ಲೇಯರು ಜಿತೇಶ್ ಶರ್ಮಾ ಅವರು. ಸಖತ್ತಾಗಿ ಆಡುವಂಥ ಪ್ಲೇಯರು, ಆದರೂ ಕೂಡ ಅವರ ಬ್ಯಾಕ್ ಮಾಡೇ ಮಾಡ್ತಾರೆ. ಟಿಮ್ ಡೇವಿಡ್ ಎದ್ದಿನಂತೆ ಚೆನ್ನಾಗಿ ಬೌಲಿಂಗ್ ಮಾಡ್ತು, ಬ್ಯಾಟಿಂಗ್ ಆಡ್ತಾರೆ. ಮತ್ತು ಕೃಣಾಲ್ ಪಾಂಡ್ಯ ಆಲ್ರೌಂಡರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ. ಮತ್ತು ಇಲ್ಲಿ ಮುಂಬೈ ಇಂಡಿಯನ್ಸ್ ಕಡೆ ಸಖತ್ ಏನಪ್ಪ ಅಂತ ಕಾಣ್ತಾ ಇದ್ರೆ ಇಲ್ಲಿ ರೋಹಿತ್ ಶರ್ಮಾ ಅವರು ಲಾಸ್ಟ್ ಮ್ಯಾಚ್ ಸಖತ್ ಫಾರ್ಮ್ಗೆ ಬಂದ್ಬಿಟ್ಟಿದ್ದಾರೆ ಗುರು. ಅದಕ್ಕೋಸ್ಕರ ರೋಹಿತ್ ಶರ್ಮಾ ಅವರು ನಮ್ಮ ಆರ್ ಸಿ ಬಿಗೆ ಸಖತ್ ಟ್ರೆಟ್ ಆಗ್ತಾರೆ ಅಂತ ಅನಿಸ್ತದೆ. ಯಾಕಂದರೆ ರೋಹಿತ್ ಶರ್ಮಾ ಅವರು ನಿಂತನೋ ಅಂತ ಹೇಳಿದ್ರೆ ಸಖತ್ತಾಗಿ ಮ್ಯಾಚ್ನ ಫಿನಿಶ್ ಮಾಡುವಂಥ ಕೇಪಬಿಲಿಟಿ ಇರೋದು ರೋಹಿತ್ ಶರ್ಮಾಗೆ ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್ ಅವರು ಸಖತ್ತಾಗಿ ಫಾರ್ಮಲ್ಲಿ ಕಾಣ್ತಿದ್ದಾರೆ ನಿಮಗೆ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೋದು. ಅವರು ಔಟ್ ಆಫ್ ದಿ ಟೂರ್ನಮೆಂಟ್ ಆಗಿರೋದು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಕೇಪಬಿಲಿಟಿ ಇದೆ ಇಲ್ಲಿ ರೋಹಿತ್ ಶರ್ಮಾ ಮತ್ತು ರಿಯಲ್ ರಿಕಲ್ಟನ್ಗೆ ಅಂತ ಹೇಳೋದು. ನಂಬರ್ 3 ನಿಮಗೆ ಅವ್ರು ಯಾರ್ಯಾರನ್ನೋ ಕಳಿಸ್ತಾ ಇದ್ದಾರೆ ಇಲ್ಲಿ. ನಂಬರ್ 3 ತಿಲಕ್ ವರ್ಮಾ ಬರ್ತಾರೆ, ಒಂದ್ಸತಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ, ಯಾರ್ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ವಿಲ್ ಜಾಕ್ಸ್ ಅವರು ಸಖತ್ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಚೆನ್ನಾಗಿ ಫಿನಿಶ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಬೌಲಿಂಗ್ ಕೂಡ ಚೆನ್ನಾಗಿ ಮಾಡುವಂಥ ಕೇಪಬಿಲಿಟಿ ಇದೆ ವಿಲ್ ಜಾಕ್ಸ್ ಅವ್ರಿಗೆ. ಇವತ್ತಿನ ಮ್ಯಾಚ್ ಹಾರ್ದಿಕ್ ಪಾಂಡ್ಯ ಅವರು ಏನೋ ಗೊತ್ತಿಲ್ಲ ಆಡ್ತಾರೋ ಆಡೋದು, ಆಡಿದ್ರೆ ಮುಂಬೈ ಇಂಡಿಯನ್ಸ್ ಅವರು ಸಖತ್ ಒಳ್ಳೇದು ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಶಿಪ್ನ ವಹಿಸ್ಕೊಂಡು ಮ್ಯಾಚ್ನ ಗೆಲ್ಸ್ಕೊಟ್ರು ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ಅವರು ಹಾರ್ದಿಕ್ ಪಾಂಡ್ಯ ನಾನು ಆಡಿದ್ರೆ ಪಕ್ಕ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಶಿಪ್ನ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಏನೂ ಕೂಡ ಅವ್ರ ಕಡೆ ಹೋಗ್ತಾ ಇಲ್ಲ. ಈ ಸೀಸನ್ ಅವ್ರು ಮರ್ತು ಬಿಡಬೇಕು ಅಂತಲೇ ಹೇಳಬೇಕು, ಅಷ್ಟು ವರ್ಷಾಗಿ ಆಗ್ತಿದೆ ಈ ಸೀಸನ್ ಅವ್ರಿಗೆ. ಟೀಮ್ ಅಂತೂ ಸಖತ್ತಾಗಿದೆ. ಮತ್ತು ಬೂಮ್ರಾ ಅವರಿಗೆ ಆಡಿರೋಂಥ ಮ್ಯಾಚಸಲ್ಲಿ ಒಂದು 2 ವಿಕೆಟನ್ನು ಸಿಕ್ಕಿದೆ ಅಂತ ಹೇಳ್ಬೋದು. ಎಲ್ಲ ಮ್ಯಾಚ್ಗಳು ಸ್ವಲ್ಪ ರನ್ಸ್ ಕೂಡ ಹೊಡ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಜಸ್ಪ್ರೀತ್ ಬೂಮ್ರಾ ಅವರು ಯಾವತ್ತಿದ್ರು ಪ್ರೈಮ್ ಬೌಲರೇ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ನಮ್ಮ ಇಂಡಿಯಾ ಟೀಮ್ಗಾಗಿರೋದು ಸಖತ್ ಕ್ರೂಷಿಯಲ್ ಬೌಲರು ನಮಗೆ ಜಸ್ಪ್ರೀತ್ ಬೂಮ್ರಾ ಮುಂಬೈ ಇಂಡಿಯನ್ಸ್ಗಾಗಿರ್ಬೋದು ಮತ್ತು ಟೀಮ್ ಇಂಡಿಯಾಗಾಗಿರ್ಬೋದು. ಆದರೂ ಕೂಡ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಗೊತ್ತು, ಬ್ಯಾಕ್ ಮಾಡೇ ಮಾಡ್ತಾರೆ ಗುರು. ಎಂಥ ಲೆಗಸಿ ನಿಕ್ಕೊಂಬರ್ತಾರೆ ಜಸ್ಪ್ರೀತ್ ಬೂಮ್ರಾ ಅವರು ಅಂತ ಹೇಳಿದ್ರೆ ಅವ್ರ ಹೆಸರು ಕೇಳಿದ್ರೆ ಭಯ ಪಡುವಂಥ ಬ್ಯಾಟ್ಸ್ಮನ್ಗಳು ಈಗೂ ಇದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಮ್ಯಾಚ್ ಒಳ್ಳೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರು ಅನಿಸ್ತದೆ, ಯಾರು ಗೆಲ್ತಾರೆ ಅಂತ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.